ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಶಿಕ್ಷಕಿಯಾಗಿ ಸೇವೆಯಿಂದ ನಿವೃತ್ತಿ ಹೊಂದಿದರೂ ಸಹ ಮರಾಠಿ ಶಾಲೆಯಲ್ಲಿ ಕನ್ನಡ ಕಲಿಸುವೆ ಎಂದು ಇಂದು ನಿವೃತ್ತಿಯಾಗುವ ಗಡಿಭಾಗದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯೆ ಶ್ರೀಮತಿ ಸರೋಜಾದೇವಿ ತುಪ್ಪದ್ ಹೇಳಿದರು. ಸರ್ಕಾರಿ ಶಾಲೆ ಶಿಕ್ಷಕರು ನಿವೃತ್ತಿ ಹೊಂದಿ ಸುಖಮಯ ಜೀವನ ನಡೆಸಲು ಪ್ರಯತ್ನಿಸುವ ಈ ಕಾಲದಲ್ಲಿ ಹುಕ್ಕೇರಿ ತಾಲೂಕಿನವರಾದ ಶ್ರೀಮತಿ ಸರೋಜಾ ತುಪ್ಪದ್ ಅವರು ಕಳೆದ 35 ವರ್ಷಗಳಿಂದ ಗಡಿ ಭಾಗದ ನಿಪ್ಪಾಣಿಯ ಕಟ್ಟಕಡೆಯ ಗ್ರಾಮ ಆಡಿಯಲ್ಲಿ ಸೇವಾ ನಿವೃತ್ತಿ ಹೊಂದುವ ಸಮಯದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ನನಗೆ ಸರ್ಕಾರ ಸೇವಾ ನಿವೃತ್ತಿ ನೀಡಬಹುದು, ಆದರೆ ನಾನು ಕಳೆದ 35 ವರ್ಷಗಳಿಂದ ಗಡಿ ಭಾಗದ ಮರಾಠಿ ಮಕ್ಕಳಿಗೆ ಕನ್ನಡ ಕಲಿಸುವ ಮೂಲಕ ನಮ್ಮ ನಾಡು ನುಡಿಯನ್ನು ಬೆಳೆಸಲು ಪ್ರಯತ್ನ ಮಾಡಿದ್ದೇನೆ. ಇನ್ನು ಮುಂದೆಯೂ ಸಹ ನಾನು ಮರಳಿ ನನ್ನ ಊರಿಗೆ ತೆರಳದೆ ಇಲ್ಲಿಯ ಮರಾಠಿ ಮಕ್ಕಳಿಗೆ ಕನ್ನಡ ಕಲಿಸುವ ಆಸೆ ಹೊಂದಿದ್ದೇನೆ ಎಂದರು. ಗಡಿ ಭಾಗದಲ್ಲಿ ಕನ್ನಡ ಬೆಳೆಯುವುದಿಲ್ಲ, ಕನ್ನಡ ಮಾಡೋಕ್ಕಾಗಂಗಿಲ್ಲ ಅನ್ನುವಂಥ ಇಲ್ಲ. ಇಲ್ಲಿ ಸತತ ಪರಿಶ್ರಮದಿಂದ ನಾನು ನಿಪ್ಪಾಣಿಯಲ್ಲಿ 27 ವರ್ಷ ಸೇವೆ ಸಲ್ಲಿಸಿ ಮರಾಠಿ ಶಾಲೆಯಲ್ಲಿ ನಾನು 3 ವರ್ಷ ಮರಾಠಿ ಮಕ್ಕಳಿಗೆ ಕನ್ನಡವನ್ನು ಕಲಿಸಲು ಅಂದ್ರೆ ಹಗಲಿರುಳು ಏನದೇ ಚಾಲೆಂಜ್ ಆಗಿ ನಾನು ಮರಾಠಿ ಮಕ್ಕಳಿಗೆ ಕನ್ನಡವನ್ನು ಕಲಿಸಿ ಆ ಕನ್ನಡ ಮಕ್ಕಳು ಹೆಂಗದಾರ ಅಂದ್ರೆ ಈಗ ಕನ್ನಡ ಶಾಲೆ ಮಕ್ಕಳಿಗಿಂತ ಹೆಚ್ಚಾಗಿ ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ನಾನು ಹೆಮ್ಮೆ ಪಡ್ತೀನಿ. ಇನ್ನೂ ಅದಕ್ಕಿಂತ ಮತ್ತು 12 ಕಿಲೋಮೀಟರ್ ಮುಂದೆ ಬಂದ ಆಡಿ ಶಾಲೆಯೊಳಗೆ ಹೇಳ್ಬೇಕಂದ್ರೆ ಇಲ್ಲಿ ನನಗೆ ಇದು ಕಾಶ್ಮೀರ ಅನ್ನಿಸ್ತು. ಇಲ್ಲಿ ನನಗಿಲ್ಲಿ ಒಂದು ಕನ್ನಡದ ಕಾಶ್ಮೀರ ಸಿಕ್ತು. ಇಲ್ಲಿ ನಾನು ನಿರ್ಗಳ್ಗವಾಗಿ ನಾನು ಏನು ಮಾಡಿದೆ, ನನ್ನ 1 ತಿಂಗಳಲ್ಲಿ ನನ್ನ ಮಕ್ಕಳೊಂದಿಗೆ ಭಾಳ ಬೆರೆತು ನನ್ನ ಕನ್ನಡಾಭಿಮಾನವನ್ನು ಎಷ್ಟು ಹೇಳ್ಬೇಕು ನನಗೆ ಸಾಕಾಗಿಲ್ಲ. ಇನ್ನೂ ಹೇಳುವಂಥ ಆಸೆ ಇನ್ನೂ ಇದೆ. ನಾನು ಈ ನಿವೃತ್ತಿ ಹೊಂದಿದ್ರು ಸೇವೆಯಿಂದ ನಿವೃತ್ತಿ ಆಗಿಲ್ಲ. ನಾನು ಯಾವಾಗಲೂ ನಾನು ಬೇಕಾದ್ರೆ ಮರಾಠಿ ಶಾಲೆಗೆ ಹೋಗಾದ್ರೂ ನಾನು ಕನ್ನಡ ಹೇಳ್ತೀನಿ, ಇಲ್ಲಿ ಬಂದಾದ್ರೂ ನಾನು ಅಭ್ಯಾಸ ಹೇಳ್ತೇನೆ ಅಂತ ಹೇಳ್ತಾ ನಿವೃತ್ತಿ ದಿನ ಶಾಲಾ ಮಕ್ಕಳು ತಮ್ಮ ನೆಚ್ಚಿನ ಮುಖ್ಯೋಪಾಧ್ಯಾಯೆ ಅವರಿಗೆ ನೆಚ್ಚಿನ ಕಾಣಿಕೆ ನೀಡಿ ಪುಷ್ಪಾರ್ಪಣೆ ಮಾಡುವ ಮೂಲಕ ಆತ್ಮೀಯವಾಗಿ ಬೀಳ್ಕೊಟ್ಟರು. ನಂತರ ನಡೆದ ಸಮಾರಂಭವನ್ನು ಎಸ್ಡಿಎಂಸಿ ಅಧ್ಯಕ್ಷೆ ರಾಜಶ್ರೀ ಪಾಟೀಲ್ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದ್ರು. ಶಿಕ್ಷಣ ಇಲಾಖೆ ವತಿಯಿಂದ ಪ್ರಮೋದ್ ಮಟ್ಟಿ, ಸಚಿನ್ ರಾಮನಕಟ್ಟಿ, ವಿದ್ಯಾಚಂದ್ರ ಕೋಡಿ, ಮಮತಾ ಗುಂಜಾರ್ ಅವರು ನಿವೃತ್ತಿ ಹೊಂದುತ್ತಿರುವ ಪ್ರಧಾನ ಗುರುಮಾತೆ ಅವರಿಗೆ ಸತ್ಕರಿಸಿ ಅಭಿನಂದಿಸಿದರು. ವೇದಿಕೆ ಮೇಲೆ ಕೇಂದ್ರ ಮುಖ್ಯೋಪಾಧ್ಯಾಯ ಎಸ್ಡಿ ದಂಡಿನವರ್, ನಿವೃತ್ತ ಶಿಕ್ಷಕರಾದ ರಮೇಶ್ ಬಾಯ್ನಾಯಕ್, ಎಎಸ್ ಸಿಂತ್ರೆ, ಶಂಕರಗೌಡ ಪಾಟೀಲ್, ಬಾಳು ನಿಪ್ಪಾಣಿ ಉಪಸ್ಥಿತರಿದ್ದರು. ನಂತರ ಬಾಯ್ನಾಯಕ್ ಬಂಧುಗಳು ನಿವೃತ್ತಿ ಹೊಂದಿದ ಗುರುಮಾತೆಯ ದಂಪತಿಗಳಿಗೆ ಸತ್ಕರಿಸಿ ಮಾತನಾಡಿದ ಸೌಮ್ಯ ಬಾಯ್ನಾಯಕ್, ಪ್ರತಿದಿನ ಶಾಲೆಯ ಮತ್ತು ಮಕ್ಕಳ ಬಗ್ಗೆ ಅಪಾರ ಕಾಳಜಿ ವಹಿಸಿ ಕನ್ನಡ ಪ್ರೇಮವನ್ನು ಬೆಳೆಸಿದ ಸರೋಜಾ ಮೇಡಮ್ ಅವರ ನಿವೃತ್ತಿ ಜೀವನ ಸುಖಮಯವಾಗಲಿ ಎಂದು ಹಾರೈಸಿದರು. ಭೇಟಿ ಆದ್ರು ಅಂದ್ರೆ ಫಸ್ಟ್ ನಿನ್ ಸ್ಕೂಲ್ ಹೆಂಗ್ ನಡೆದೈತಮ್ಮ ಅಂತ ಕೇಳೋರು. ಮತ್ತು ಅದು ಫಸ್ಟ್ ನಲಿಕಲಿ ಬಂದಾಗ ನಲಿಕಲಿ ಹೆಂಗ್ ನಡೆದೈತಿ ನಿಮ್ಮ ಶಾಲೆಗ, ನಾವು ಹಿಂಗೆ ನಡ್ಸೇವಿ, ಇದು ಹೆಂಗೆ ಪ್ರತಿಯೊಂದೂ ಕೂಡ ಅವರು ಸಂಬಂಧಿಕರೊಳಗೆ ಕೂಡ್ಯಾವಂತಂದ್ರೆ ಯಾವುದೂ ಕೂಡ ಸಂಬಂಧದ ಜೊತೆಗೆ ಮಾತಾಡೋದು ಯಾವತ್ತೂ ನೋಡೇ ಇಲ್ಲ ನಾನು. ಅಷ್ಟೊಂದು ಅವರು ಶಾಲೆ ಬಗ್ಗೆ ಮತ್ತು ಮಕ್ಕಳ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಂಥವರು. ಈ ಸಂದರ್ಭದಲ್ಲಿ ಹುಕ್ಕೇರಿ, ನಿಪ್ಪಾಣಿ, ಆಡಿ ಸೇರಿದಂತೆ ಧಾರವಾಡ, ತುಪ್ಪದ ಬಂಧುಗಳು, ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.